2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಆ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಆ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸೂ ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆನ್ನೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ನಿಂದ ಹೊರ ಬಂದಿರುವಂತಹ ಜನರು ಮೊದಲ ದಿನ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ, ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಲಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜಲಸಾಗರವೇ ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸೂ ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆನ್ನೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ನಿಂದ ಹೊರ ಬಂದಿರುವಂತಹ ಜನರು ಮೊದಲ ದಿನ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ, ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಲಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜಲಸಾಗರವೇ ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸೂ ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆನ್ನೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ನಿಂದ ಹೊರ ಬಂದಿರುವಂತಹ ಜನರು ಮೊದಲ ದಿನ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ,
ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಲಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜಲಸಾಗರವೇ ಬಂದು ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸಲು ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆಲೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ನಿಂದ ಹೊರ ಬಂದಿರುವಂತಹ ಜನರು ಮೊದಲ ದಿನ ದೇವರ ದರ್ಶನ ಪಡಿಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತ ಹೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ, ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಲಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜಲಸಾಗರವೇ ಬಂದು ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸಲು ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆಲೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ನಿಂದ ಹೊರ ಬಂದಿರುವಂತಹ ಜನರು ಮೊದಲ ದಿನ ದೇವರ ದರ್ಶನ ಪಡಿಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತ ಹೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ, ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜಲಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜಲಸಾಗರವೇ ಬಂದು ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2026ರ ಮೊದಲ ದಿನ ಇವತ್ತು. ಸಹಜವಾಗಿ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಭಕ್ತಾದಿಗಳು ಸಹ ಏನು ಬೇಡಿಕೆಯನ್ನು ಕೂಡ ಇಟ್ಕೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಈಗಾಗಲೇ ಸಾಕಷ್ಟು ಏನು ಸಂಕಷ್ಟವನ್ನ ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂತದ್ದು. ಈಗಾಗಲೇ ಮೈಸೂರಿನ ಜನರು ಸೇರಿದಂತೆ ಅಕ್ಕಪಕ್ಕದ ಊರುಗಳಿಂದ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವರ್ಷದ ಮೊದಲ ದಿನ ಶಕ್ತಿ ದೇವತೆ ಚಾಮುಂಡಿ ತಾಯಿಯನ್ನ ದರ್ಶನ ಪಡೆಯಬೇಕು, ಜೊತೆಗೆ ಇಷ್ಟಾರ್ಥವನ್ನು ನೆರವೇರಿಸುವಂತ ಪ್ರಾರ್ಥನೆ ಸಲ್ಲಿಸಲು ಕೂಡ ಈಗಾಗಲೇ ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಜೊತೆಗೆ ದೂರದ ಊರುಗಳಿಂದ ಬಂದಿರುವಂತಹ ಜನರು ಕೂಡ ದೇವಸ್ಥಾನದ ಮುಂಭಾಗದಲ್ಲಿದ್ದು ಫೋಟೋ ಸೆಲ್ಫಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಏನು 2026 ಜನವರಿಯ 1ನೇ ತಾರೀಕು ಇವತ್ತು ಮೊದಲ ದಿನ. ಸೊ ಹೀಗಾಗಿ ಶಕ್ತಿ ದೇವತೆ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಜೊತೆಗೆ ಮೈಸೂರಿನ ಬಹುತೇಕ ದೇವಾಲಯಗಳು ಇವತ್ತು
ಆ ಜನರಿಂದ ತುಂಬಿ ತುಳುಕ್ತಾ ಇರುವಂತದ್ದು. ನೆಲೆ ರಾತ್ರಿ ಈಗಾಗಲೇ ಏನು ಪಾರ್ಟಿ ಇತ್ಯಾದಿ ಮೂಡ್ಲಿಂದ ಹೊರಬಂದಿರುವಂತಹ ಜನರು ಮೊದಲ ದಿನ ಆ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬರುವ ಮೂಲಕವಾಗಿ ಆ ಮೊದಲ ದಿನ ಸಹಜವಾಗಿ ಈ ವರ್ಷ ಸಂಕಷ್ಟಗಳನ್ನ ಬಗೆಹರಿಸುವಂತೇಳಿ ಚಾಮುಂಡಿ ತಾಯಿಯಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬಂದಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಕೇವಲ ಮೈಸೂರು ಜನ ಮಾತ್ರ ಅಲ್ಲ, ವಿವಿಧ ಜಿಲ್ಲೆಗಳಿಂದ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಮೈಸೂರಿಗೆ ಬರ್ತಾರೆ. ಈಗಾಗಲೇ ಮೈಸೂರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು. ಅವರೆಲ್ಲರೂ ಕೂಡ ಇವತ್ತು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ಮತ್ತೆ ವಾಪಸ್ ತಮ್ಮ ಮನೆಗಳು ತೆರಳ್ತಾ ಇರುವಂತದ್ದು. ಈಗಾಗಲೇ ಕಳೆದ ಒಂದು ವಾರದಿಂದಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಜನಸಾಗರ ಬಂದಿರುವುದು. ಸೊ ಹೀಗಾಗಿ ಇವತ್ತು ಕೂಡ ವರ್ಷದ ಮೊದಲ ದಿನ ಚಾಮುಂಡಿ ಬೆಟ್ಟದಲ್ಲಿ ಜನಸಾಗರವೇ ಹರಿದು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.